ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಪ್ರತಿಯೊಬ್ಬರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ನಮ್ಮ ಭಾಷೆ ಕನ್ನಡ ಬಗ್ಗೆ. ಈಗಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಕೆಲವರು ಎಲ್ಲರೂ ಬರೀ ನವಂಬರ್ 1 ಮಾತ್ರ ಕನ್ನಡಿಗರಾಗ್ತಾ ಇದ್ದಾರೆ. ನಂಬರ್ 1 ಕನ್ನಡಿಗರು ಯಾವಾಗ ಆಗ್ತಾರೆ ಅಂತ ಗೊತ್ತಿಲ್ಲ. ನಾವು ಯಾವಾಗಲೂ ನಂಬರ್ 1 ಕನ್ನಡಿಗರಾಗಿರಬೇಕು ಅಂದರೆ ಮೊದಲು 3 ಕೆಲಸ ಮಾಡಲೇಬೇಕು. ಒಂದು, ನಮ್ಮ ಭಾಷೆನ ರೆಸ್ಪೆಕ್ಟ್ ಕೊಡಬೇಕು. ನಮ್ಮ ಭಾಷೆನ ಎಲ್ಲೂ ಬಿಟ್ಕೊಂಡು ಕೊಡಬಾರ್ದು. ನಾವೆಲ್ಲೇ ಹೋದ್ರೂ ನಮ್ಮ ಕನ್ನಡನೇ ಯೂಸ್ ಮಾಡಬೇಕು. ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ನಾವು ಕೆಲಸ ಮಾಡೋ ಸುತ್ತಮುತ್ತನೇ ಬೇರೆ ಭಾಷೆ ಮಾತಾಡೋದು. ನಾರ್ತ್ ಇಂಡಿಯನ್ಸ್ ಇರ್ತಾರೆ, ಸುಮಾರು ಜನ ಕನ್ನಡ ಗೊತ್ತಿಲ್ಲದವ್ರು ಇರ್ತಾರೆ. ನಾವು ಕರ್ನಾಟಕದವ್ರು ಏನು ಮಾಡ್ತಾ ಇದ್ದೀವಿ ಅಂದರೆ ಅವ್ರ ಭಾಷೆಗೆ ಹೊಂದಾಣಿಕೆ ಆಗ್ತಾ ಇದ್ದೀವಿ. ಅವ್ರು ನಮ್ಗೆ ಹಿಂದಿ ಬರಲ್ಲ ಅಂದ್ರೂ ಅವ್ರು ಹಿಂದಿಯಲ್ಲಿ ಏನಾದರೂ ಹೆಲ್ಪ್ ಕೇಳಿದ್ರು ಅಂದರೆ ನಾವು ಹಿಂದಿಯಲ್ಲೇ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ಅವ್ರ ಭಾಷೆಗೆ ಅಡ್ಜಸ್ಟ್ ಆಗೋ ಲೆಕ್ಕಕ್ಕೆ ಹೋಗ್ತಾ ಇದ್ದೀವಿ. ಮುಂದಿನ ದಿನ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಯಾರೇ ಒಬ್ರು ಬಂದು ಕೇಳಿರು ನಾವು ನಮ್ಮ ಭಾಷೆಯಲ್ಲೇ ಉತ್ತರ ಕೊಡಬೇಕು. ಆವಾಗಲೇ ನಾವು ನಮ್ಮ ಭಾಷೆಗೆ ರೆಸ್ಪೆಕ್ಟ್ ಕೊಡೋದಂಗಾಗೋದು. ನಾವುಗಳೇ ಹೋಗಿ ನಮ್ಮ ಭಾಷೆನ ಬಿಟ್ಕೊಂಡು ಕೊಟ್ಬಿಟ್ಟು ಅವ್ರ ಭಾಷೆಯಲ್ಲಿ ಹೆಲ್ಪ್ ಮಾಡೋಕೆ ಹೋದ್ರೆ ಅದು ಹೆಲ್ಪ್ ಆಗ್ಬೋದು, ಬಟ್ ನಮ್ಮ ಭಾಷೆನ ನಾವು ಅವಮಾನ ಮಾಡ್ದಂಗಾಗೋದು. ಅದರಿಂದ ಹೇಳೋದೊಂದೇ, ಈ ಕರ್ನಾಟಕದಲ್ಲ ನನ್ನ ಮಕ್ಕಳು ದುಡಿಯೋಕೆ ಬಂದಿದ್ದಾರೆ ಅಂದರೆ ತಿಂತಾ ಇರೋದು ನಮ್ಮ ಊಟ, ಕುಡಿತಾ ಇರೋದು ನಮ್ಮ ನೀರು. ನನ್ನ ಮಕ್ಕಳು ಕನ್ನಡ ಕಲಿಬೇಕಾಗಿರೋದು ಅದು ಅವ್ರ ಕರ್ತವ್ಯ. ಅದನ್ನು ಬಿಟ್ಟು ನಾವು ಅವ್ರ ಭಾಷೆಗೆ ಹೊಂದಾಣಿಕೆ ಆಗೋದು ತುಂಬ ತಪ್ಪು. ಮೊದಲು ಅದೊಂದು ಚೇಂಜ್ ಆಗಬೇಕು. ಈ ಲಾಗ್ ಮಾಡ್ತಾರೋ ಉದ್ದೇಶನೇ ಅಷ್ಟು. ನನ್ನ ಮಕ್ಕಳಿಗೋಸ್ಕರನೇ ಅವ್ರಿಗೆ ಯಾವನಿಗೂ ಹೆಲ್ಪ್ ಮಾಡೋಕ್ಕೋಸ್ಕರ ನಾವು ನಮ್ಮ ಭಾಷೆನ ದಯವಿಟ್ಟು ಯಾರೊಬ್ರು ಕೂಡ ಎಲ್ಲಿ ಬಿಟ್ಕೊಂಡು ಹೋಗ್ಬೇಡ್ರಿ. ಎಲ್ಲ ಕಡೆ ಕನ್ನಡ ಯೂಸ್ ಮಾಡಿ. ಜೈ ಕರ್ನಾಟಕ ಮಾತೆ.